ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಬಂದಿರುವಂತಹ ಕಥಾವಸ್ತುವಿನಲ್ಲಿರುವಂತಹ ಆ ತುಳಿತಕ್ಕೆ ಒಳಪಟ್ಟಿರುವಂತಹ ಸಮುದಾಯಗಳು ಇವತ್ತಿಗೂ ಸಹ ಆ ಸಿನಿಮಾ ಬಂದಿದೆ. ಈ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿರುವಂಥ ದುನಿಯಾ ವಿಜಯ್ ಇರ್ಬೋದು, ಪಾತ್ರಧಾರಿಗಳಿರ್ಬೋದು, ಸಿನಿಮಾ ಇರ್ಬೋದು, ಎಲ್ಲವನ್ನು ತುಳಿಯುವಂತಹ ಕೆಲಸ ಆಗ್ತಾ ಇದೆ. ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನೇ ತುಳಿಯುವಂತಹ ಕೆಲಸ ಆಗ್ತಾ ಇದೆ. ಲ್ಯಾಂಡ್ ಲಾರ್ಡ್ ಸಿನಿಮಾ ಈ ಸಂವಿಧಾನದ ಆಶಯಗಳನ್ನು ಜನರಿಗೆ ತಿಳಿಸುವಂಥದ್ದು, ಶಿಕ್ಷಣದ ಬಗ್ಗೆ ತಿಳಿಸುವಂಥದ್ದು. ತುಳಿತಕ್ಕೆ ಒಳಪಟ್ಟಿರುವಂತಹ ಸಮುದಾಯಗಳಿಗೆ ಶಿಕ್ಷಣ ಮುಖ್ಯ, ಸಂವಿಧಾನ ಮುಖ್ಯ ಅಂತ ಹೇಳುವಂತಹ ಕಥಾವಸ್ತುವನ್ನು ಯಾವ ರೀತಿ ತುಳಿತಾ ಇದ್ದಾರೆ. ಕಮೆಂಟ್ಗಳನ್ನು ನೋಡಿ, ಸ್ಟೋರಿಗಳನ್ನು ನೋಡಿ, ಇಲ್ಲಿ ಸರ್ನೇಮುಗಳು ಯಾವ ರೀತಿ ಈ ಸಿನಿಮಾವನ್ನು ಮುಗಿಸ್ಬೇಕು ಅಂತ ಹೊರಟರು, ಈ ಸಿನಿಮಾವನ್ನು ಯಾವ ರೀತಿ ಮುಗಿಸ್ಬೇಕು ಅಂತ ಹೊರಟರು. ಈ ಸಿನಿಮಾಗೆ ಕೊಡ್ತಾ ಇರುವಂತಹ ಸೌಲಭ್ಯಗಳನ್ನು ಸರ್ಕಾರ ಟ್ಯಾಕ್ಸ್ ಫ್ರೀ ಕೊಟ್ಟರೆ ಯಾತಕ್ಕೆ ಟ್ಯಾಕ್ಸ್ ಫ್ರೀ ಕೊಟ್ರಿ ಅಂತ ಕೇಳುವಂಥವ್ರು ಇವರು. ಅಂದರೆ ಈ ಸಿನಿಮಾದಲ್ಲಿ ಬರುವಂತಹ ಕಥಾವಸ್ತು ಏನಿತ್ತಲ್ಲ, ಇವತ್ತಿಗೂ ಈ ಕ್ಷಣಕ್ಕೂ ಸಹ ಈ ಶೋಷಿತರು ತುಳಿತಕ್ಕೆ ಒಳಪಡ್ತಾ ಇದ್ದಾರೆ. 2026ನೇ ಇಸ್ವಿ ಫೆಬ್ರವರಿನಲ್ಲೂ ಸಹ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ತೋರಿಸಿರುವಂಥದ್ದು ಕೆಲವರಿಗೆ ಇಷ್ಟ ಆಗಿಲ್ಲ. ಅದನ್ನು ತೋರ್ಪಡಿಸ್ಕೊಳ್ಳೋದಕ್ಕೋಸ್ಕರವಾಗಿ ಯಾವ ರೀತಿ ಮಾಡ್ತಾ ಇದ್ದಾರೆ, ಅದೇ ಈ ಸಿನಿಮಾವನ್ನು ನೋಡಲೇಬೇಕು ಅಂತೇಳಿ ಈ ಶೋಷಿತ ಸಮುದಾಯಗಳು ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದಾವೆ ಅಂತಂದರೆ, ಇವತ್ತಿಗೂ ಸಹ ನಾವು ನಮ್ಮತನವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ, ನಮ್ಮ ಹಕ್ಕುಗಳನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ, ಒಂದು ಸಿನಿಮಾವನ್ನು ಗೆಲ್ಲಿಸೋದಕ್ಕೋಸ್ಕರವಾಗಿ ಬೀದಿಗಿಳಿದು ಹೋರಾಟ ಮಾಡುವಂತಹ ಪರಿಸ್ಥಿತಿಗೆ ಬಂದಿದೆ. ಇದೇ ವಾಸ್ತವ ಸತ್ಯ. ಈಗಲೇ ಇಷ್ಟು ಮಾತ್ರ ಸೋಷಿಯಲ್ ಮೀಡಿಯಾ ಕೈಯಲ್ಲಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಸತ್ಯ ಹೇಳ್ತಾ ಇದ್ದೀವಿ. ಈಗಲೇ ಇಷ್ಟೊಂದು ಶೋಷಣೆ ಮಾಡ್ತಾ ಇದ್ದಾರೆ ಒಂದು ಸಿನಿಮಾದ ಬಗ್ಗೆ ಅಂತಂದರೆ, ಅನಾದಿ ಕಾಲದಿಂದ ಯಾವ ರೀತಿ ಶೋಷಣೆ ಮಾಡ್ತಾ ಇರ್ಬೋದು, ಅನಾದಿ ಕಾಲದಲ್ಲಿ ಯಾವ ರೀತಿ ಶೋಷಣೆಗೆ ಒಳಪಟ್ಟಿರ್ಬೋದು ಈ ಸಮುದಾಯಗಳು. ಸ್ವಲ್ಪ ವಿಚಾರ ಮಾಡಿ. 1%, 2%ನವರು ಇಡೀ 98% ಸಮುದಾಯಗಳನ್ನು ಯಾವ ರೀತಿ ನಡೆಸ್ಕೊಳ್ತಾ ಬಂದರು, ಯಾವ ರೀತಿ ಶಾಸಕಾಂಗ ಕಾರ್ಯಾಂಗದಲ್ಲಿದ್ದಂಥವರು ಯಾವ ರೀತಿ ನಡೆಸ್ಕೊಳ್ತಾ ಬಂದರು. ಮೊಘಲರು ಭಾರತಕ್ಕೆ ಬಂದರು, ಬ್ರಿಟಿಷರು ಭಾರತಕ್ಕೆ ಬಂದಾಗ ಅವರ ಜೊತೆಯಲ್ಲಿ ಶಾಸಕಾಂಗದ ಭಾಗವಾಗಿ, ಕಾರ್ಯಾಂಗದ ಭಾಗವಾಗಿ ಇರುವಂಥವರು ಇವತ್ತಿಗೂ ಸಹ ಕೇಂದ್ರ ಸರ್ಕಾರದ ಭಾಗವಾಗಿರುವಂಥವರು ಈ ಲ್ಯಾಂಡ್ ಲಾರ್ಡ್ ಸಿನಿಮಾದ ರೀತಿಯಲ್ಲೇ ಆ ಸಿನಿಮಾದ ಒಳಗಡೆ ಇತ್ತಲ್ಲ ಕಥಾವಸ್ತು, ಸಿನಿಮಾವನ್ನೂ ಸಹ ಆ 2% ಜನ ಅದನ್ನು ಮುಗಿಸ್ಬೇಕು ಅಂತ ಹೊರಟಿದ್ದಾರೆ. ನೀವು ಗಮನಿಸಿ ನೋಡಿ, ಆ ಕಮೆಂಟ್ಗಳನ್ನು ನೋಡಿ, ಆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುವಂಥ ಕಮೆಂಟ್ಗಳು ಹೇಳ್ತಾ ಇದ್ದಾವೆ. ಅಂದರೆ ತುಳಿತಕ್ಕೆ ಒಳಪಟ್ಟಿರುವಂಥವರು ಸಿನಿಮಾ ಮಾಡಬಾರ್ದು, ಅವ್ರಿಗಾಗಿರುವಂತಹ ನೋವುಗಳನ್ನು ಸಿನಿಮಾ ಮೂಲಕ ತಿಳಿಸಬಾರ್ದು. ಇಲ್ಲಿ ಒಬ್ಬ ದುನಿಯಾ ವಿಜಯ್ ಅಂತಹ ಒಂದು ಧೈರ್ಯ ಮಾಡಿ ಆ ಸಿನಿಮಾ ತೆಗೆದಿದ್ದಾರೆ, ಮುಂದಕ್ಕೂ ನಾವು ತೆಗಿತೀನಿ ಅಂತ ಇದ್ದಾರೆ. ಈ ಸಿನಿಮಾಗಳು ತಮಿಳಿನಲ್ಲಿ ಬರ್ತಿತ್ತು, ತೆಲುಗಿನಲ್ಲಿ ಬರ್ತಿತ್ತು, ಕನ್ನಡದಲ್ಲಿ ಕಾಂತೇರ, ನೆಕ್ಸ್ಟ್ ಲ್ಯಾಂಡ್ ಲಾರ್ಡ್ನಲ್ಲಿ ಏನು ಸಿನಿಮಾದಲ್ಲಿ ತೋರಿಸಿದಾರಲ್ಲ, ಈ ಸತ್ಯವನ್ನು ಅರಗಿಸ್ಕೊಳಕ್ಕಾಗ್ತಾ ಇಲ್ಲ ಇವರಿಗೆ, ಈ ವಿಚಾರವಾಗಿ ದುನಿಯಾ ವಿಜಯ್ ಅವರು ಫೀಲ್ಡ್ಗೆ ಇಳಿದು ಆ ಸಿನಿಮಾವನ್ನು ಗೆಲ್ಲಿಸಬೇಕು. ಆ ಸಿನಿಮಾ ಸೋತ್ರೆ ಇಡೀ ಶೋಷಿತರು ಸೋಲ್ತಾರೆ, ಆ ಸಿನಿಮಾ ಸೋತ್ರೆ ಶೋಷಿತರು ಸೋಲ್ತಾರೆ. ಆ ಸಿನಿಮಾವನ್ನು ಸೋಲಿಸಬೇಕು ಅಂತ ಹೊರಟಂಥವ್ರು. ಆರಂಭದಲ್ಲಿ ಯಾವ ಸ್ಯಾಟಲೈಟ್ ಚಾನೆಲ್ಗಳು, ಗ್ಯಾರಂಟಿ ಚಾನೆಲ್ ಒಂದು ಬಿಟ್ಟರೆ ಯಾವ ಚಾನೆಲ್ಗಳು ಸಹ ಲ್ಯಾಂಡ್ ಲಾರ್ಡ್ ಬಗ್ಗೆ ಪ್ರಚಾರ ಮಾಡಿರಲಿಲ್ಲ. ಅದಾದ ನಂತರ ಈ ಲ್ಯಾಂಡ್ ಲಾರ್ಡ್ನಲ್ಲಿ ಪ್ರತಿಕ್ರಿಯೆಯನ್ನು ನೋಡಿಕೊಂಡು ಬೇರೆ ಬೇರೆ ಚಾನೆಲ್ಗಳು ಸಂದರ್ಶನೆ ಮಾಡಲಿಕ್ಕೆ ಬಂದಿರುವಂಥದ್ದು. ನೀವು ಗಮನಿಸಿ ನೋಡಿ, ಏನು ಶೋಷಿತ ವರ್ಗ ನೀವಿದ್ದೀರಲ್ಲ, ಶೂದ್ರರು ನೀವಿದ್ದೀರಲ್ಲ, ಗಮನಿಸಿ ನೋಡಿ, ಅನಾದಿ ಕಾಲದಿಂದಲೂ ನಿಮ್ಮನ್ನು ತುಳಿತಾ ಇದ್ದಾರೆ, ಇವತ್ತಿಗೂ ತುಳಿತಾ ಇದ್ದಾರೆ. ಇವತ್ತಿಗೂ ಸಹ ನೀವು ವೋಟ್ ಬ್ಯಾಂಕ್ ಆಗಿದ್ದೀರಿ. ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಏನು ಮೀಸಲಾತಿಯ ಬಗ್ಗೆ, ಮೀಸಲಾತಿಯಿಂದ ಗೆದ್ದಂತಹ MLA ಅನ್ನು ನೋಡ್ತೀರಿ. ಆ ಶೋಷಿತ ವರ್ಗಗಳಿರುವಂತಹ ಆ ಊರಿನ ಮುಖಂಡ ಯಾವ ರೀತಿ ಉಲ್ಟಾ ಆಗ್ತಾನೆ, ಎಲ್ಲ ಪ್ಲ್ಯಾನ್ಗಳು, ಎಲ್ಲ ಪ್ಲೇ ಕಾರ್ಡ್ಗಳು ಸಹ ಇವತ್ತಿಗೂ ಸಹ ನಾವು ಕಣ್ಣು ಮುಂದೆ ನಡೀತಾ ಇರುವಂಥದ್ದು. ಇವತ್ತಿಗೂ ಸಹ ನಾವು ನೋಡ್ತಾ ಇದ್ದೀವಿ. ಯಾರೋ ಒಬ್ಬ MLC ಆಗಿರೋವನು ಏನೋ ಚಪ್ಪಲಿಗಳನ್ನು ತಲೆ ಮೇಲೆ ಹೊತ್ಕೊಂಡು ಹೋಗ್ತಾನೆ, ಯಾರೋ ಒಬ್ಬ ಹರಕಲ್ ಬಟ್ಟೆ ಹೊತ್ಕೊಂಡು ಹೋಗ್ತಾನೆ. ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು ಈ ಸಮುದಾಯವನ್ನು ಯಾವ ರೀತಿ ಇಟ್ಟಿದ್ದಾರೆ ಅಂತೇಳಿ. ಇವತ್ತಿಗೂ ಸಹ ಪಕ್ಷದಲ್ಲಿ ನಿಮಗೆ ಅವಕಾಶ ಕೊಟ್ಟರೂ ಸಹ ಅವರನ್ನು ಇಡುವಂತಹ ಜಾಗದಲ್ಲೇ ಇಟ್ಟಿರುವಂಥದ್ದು. ಗೂಳಿಹಟ್ಟಿ ಶೇಖರ್ ಹೇಳಿಲ್ವಾ, ಪರಮೇಶ್ವರ್ ಅವರು ಹೇಳಿಲ್ವಾ,
ಬಹಳಷ್ಟು ಜನ ಹೇಳಿಲ್ವಾ, ಇವತ್ತು ಶೋಷಿತ ವರ್ಗದ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಿರೋದನ್ನೇ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಅವರಿಗೆ. ಶೋಷಿತ ವ್ಯಕ್ತಿ ಮುಖ್ಯಮಂತ್ರಿ ಆಗಿರೋದನ್ನು ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಇದೆಲ್ಲ ಕಣ್ಣು ಮುಂದೆ ನಡೀತಾ ಇರುವಂಥದ್ದು, ಇತಿಹಾಸದಲ್ಲಿ ಹೇಳ್ತಾ ಇರುವಂಥದ್ದಲ್ಲ. ಒಬ್ಬ ಶೋಷಿತ ವ್ಯಕ್ತಿ ಲ್ಯಾಂಡ್ ಲಾರ್ಡ್ ಅಂತ ಸಿನಿಮಾ ತೆಗೆದೋದನ್ನು ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಕಾಟೇರ ಸಿನಿಮಾವನ್ನು ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಕಾಂತಾರ ಸಿನಿಮಾವನ್ನು ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಏನೋ ಮಹಾಪರಾಧ ಮಾಡಿಬಿಟ್ಟಿದ್ದಾರೆ ಅಂತೇಳಿ ನಿಜಕ್ಕೂ ಖುಷಿ ಆಗುತ್ತೆ. ಈ ಆನೆಕಲ್ಲು, ರಾಯಚೂರು ಈ ಭಾಗದಲ್ಲಿ ಗಾಡಿ ಕಟ್ಕೊಂಡು ಪೋಸ್ಟರ್ಗಳನ್ನು ಇಟ್ಕೊಂಡು ಸಿನಿಮಾ ಮಂದಿರಕ್ಕೆ ಸ್ವಯಂ ಪ್ರೇರಿತವಾಗಿ ಬರ್ತಾ ಇರುವಂಥ ಜನವನ್ನು ನೋಡಿದಾಗ ಖುಷಿ ಆಗುತ್ತೆ. ಈಗಲೂ ಸಹ ನಾವು ಆ ಸ್ವತಂತ್ರಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಯಾವ ಸ್ವತಂತ್ರ ರೀ? ಭಾರತ ಸ್ವತಂತ್ರ ಬಂದು 78 ವರ್ಷ ಆಗಿದ್ರೂ ಸಹ ಈ ಶೋಷಿತರು ಸ್ವತಂತ್ರಕ್ಕೋಸ್ಕರವಾಗಿ ಸಿನಿಮಾದ ಪ್ಲೇ ಕಾರ್ಡ್ ಇಟ್ಕೊಂಡು ನೋಡಿ, ಸ್ವತಂತ್ರಕ್ಕೋಸ್ಕರವಾಗಿ ನಮ್ಮ ಹಕ್ಕುಗಳನ್ನು ಪಡೆಯೋದಕ್ಕೋಸ್ಕರವಾಗಿ ನಮ್ಮ ಪರವಾಗಿ ಧ್ವನಿ ಎತ್ತಿರುವಂಥ ಲ್ಯಾಂಡ್ ಲಾರ್ಡ್ ಸಿನಿಮಾ ಗೆಲ್ಲಿಸಬೇಕು ಅಂತೇಳಿ ಪ್ಲೇ ಕಾರ್ಡ್ಗಳನ್ನು ಇಟ್ಕೊಂಡು ಇಷ್ಟು 80% ಇರುವಂಥ ಈ ಶೋಷಿತ ಸಮುದಾಯಗಳು, ಈ ಅಹಿಂದ ವರ್ಗಗಳು ತಮ್ಮ ಸಿನಿಮಾಗಳನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಪ್ಲೇ ಕಾರ್ಡ್ಗಳನ್ನು ಇಟ್ಕೊಂಡು ಸ್ವತಂತ್ರ ಹೋರಾಟದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತಂದರೆ ಈ ಸಮುದಾಯಗಳು ಯಾವ ಹಂತದಲ್ಲಿ ಇದ್ದಾವೆ, ಶೈಕ್ಷಣಿಕವಾಗಿ ಎಷ್ಟು ಕೆಳಮಟ್ಟಕ್ಕೆ ಹೋಗಿದ್ದಾವೆ, ಆರ್ಥಿಕವಾಗಿ ಎಷ್ಟು ಕೆಳಮಟ್ಟಕ್ಕೆ ಹೋಗಿದ್ದಾವೆ, 2%ನವರು ಈ ಸಮುದಾಯವನ್ನು ಯಾವ ರೀತಿ ಕೆಳಮಟ್ಟಕ್ಕೆ ಇಟ್ಟಿದ್ದಾರೆ ಅನ್ನೋದಕ್ಕೆ ನಿಮ್ಮ ಮುಂದೆ ಇರುವಂತಹ ಒಂದು ಜೀವಂತ ಸಾಕ್ಷಿ ಒಬ್ಬ ದುನಿಯಾ ವಿಜಿ ಈ ಪ್ರಯತ್ನವನ್ನು ಮಾಡಿದರೆ. ದುನಿಯಾ ವಿಜಿಗೆ ಹಾಕುವಂಥ ಕಮೆಂಟ್ಗಳು ಎಂಥದ್ದು, ದುನಿಯಾ ವಿಜಿಯ ಆತ್ಮಸ್ಥೈರ್ಯ ಕುಗ್ಗಿಸುವಂತಹ ಕೆಲಸ ಎಂಥದ್ದು, ಅವರನ್ನು ಬ್ರ್ಯಾಂಡ್ ಮಾಡಬೇಕಾಗಿರುವ ಕೆಲಸ ಎಂಥದ್ದು. ನಾವು ಗೆಲ್ಲಿಸ್ಬೇಕಾಗಿರೋದು ಯಾರನ್ರಿ? ಭಾರತವನ್ನು ಗೆಲ್ಲಿಸ್ಬೇಕು. ಭಾರತವನ್ನು ಗೆಲ್ಲಿಸೋದು ಅಂದರೆ ಏನು? ಶೋಷಿತರನ್ನು ಗೆಲ್ಲಿಸುವಂಥದ್ದು. ಸಂವಿಧಾನದಲ್ಲಿ ಬರೆದಿರುವಂತಹ ಶೋಷಿತರಿಗೆ ನ್ಯಾಯ ಸಿಗಬೇಕು, ಶೋಷಿತರಿಗೆ ಹಕ್ಕುಗಳನ್ನು ಕೊಡಿಸ್ಬೇಕು. ಆವತ್ತು ಈ ಭಾರತ ದೇಶ ಸ್ವತಂತ್ರವಾಗುತ್ತೆ. ಇವತ್ತಿಗೂ ಸಹ ನಾವು ಗುಲಾಮಗಿರಿನಲ್ಲೇ ಇದ್ದೀವಿ. ಬ್ರಿಟಿಷರ ಮೊಘಲರ ಗುಲಾಮಗಿರಿನಲ್ಲಿದ್ವಲ್ಲ, ಇವತ್ತಿಗೂ ಸಹ 2%ನವರ ಗುಲಾಮಗಿರಿನಲ್ಲಿ ಅವರ ಅಣತಿಯ ಮೇಲೆ ಅವರ ಚಾಟಿಯನ್ನು ಬೀಸ್ತಾ ಇದ್ದಾರೆ. ಆ ಚಾಟಿಗೆ ಸಿಕ್ಕಿ ನಲುಗ್ತಾ ಇದ್ದೀವಿ. ಅವರು ಬುಗುರಿ ಆಡಿಸ್ತಾ ಇದ್ದಾರೆ, ಆ ಬುಗುರಿನಲ್ಲಿ ನಾವು ಆಡ್ತಾ ಇದ್ದೀವಿ. ಬಿಕಾಸ್ ಯಾತಕ್ಕೋಸ್ಕರ ಅಂತಂದರೆ ಈ ಶೋಷಿತರಿಗೆ ಮೀಸಲಾತಿಯಲ್ಲಿ ಕೊಟ್ಟಿರುವಂತಹ ಶಾಸಕ ಮತ್ತು MP ಸ್ಥಾನಗಳಿದಾವಲ್ಲ, ಈ MP ಅನಿವಾರ್ಯವಾಗಿ ಕೊಡಲೇಬೇಕಾಗುತ್ತೆ. ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅವರನ್ನು ಮುಂದೆ ಇಟ್ಕೊಂಡು ಈ ಸಮುದಾಯಗಳನ್ನು ತುಳಿಯುವಂತಹ ಕೆಲಸ ಆ ಸಿನಿಮಾದಲ್ಲಿ ಒಂದು ಪಾತ್ರಧಾರಿ ಮಾಡುತ್ತೆ. ಆ ಸಮುದಾಯಗಳಲ್ಲಿ ಇರುವಂಥವನಿಗೆ ಆಸೆ ತೋರಿಸಿ ಸಮುದಾಯದಲ್ಲಿ ಪರವಾಗಿ ಹೋರಾಟ ಮಾಡ್ತಾ ಇದ್ದವನಿಗೆ ಚೂರಿ ಹಾಕುವಂತಹ ಕೆಲಸ ಆ ಸಿನಿಮಾದಲ್ಲಿದೆ. ಇವತ್ತಿಗೂ ಸಹ ಅದೇ ನಡೀತಾ ಇರುವಂಥದ್ದು. ನಾವು ಸತ್ಯದ ಪರವಾಗಿ ನಿಂತಿದ್ದೀವಿ ಅಂತ ಹೇಳ್ತೀವಲ್ಲ, ನಮಗೆ ಹಕ್ಕುಗಳು ಬೇಕು ಅಂತ ಹೇಳ್ತೀವಲ್ಲ, ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನವನ್ನು ರಚನೆ ಮಾಡಿ ನಿಮಗೋಸ್ಕರವಾಗಿ ಸಂವಿಧಾನ ರಚನೆ ಮಾಡಿದ್ರೆ, ಅದೇ BR ಅಂಬೇಡ್ಕರ್ ರವರು ಆ ಸಂವಿಧಾನವನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದರೆ ಇವತ್ತಿಗೂ ಸಹ ಆ ಸಂವಿಧಾನದ ಆಶಯಗಳನ್ನು ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ. ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನು ಸೋಲಿಸಬೇಕು ಅಂತ ಹೋಗ್ತಾ ಇರುವಂಥ ಒಂದಷ್ಟು ಕೈಗಳಿಗೆ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಶೋಷಿತರ ಪರವಾಗಿರುತ್ತೆ, ನ್ಯಾಯದ ಪರವಾಗಿರುತ್ತೆ, ಅನ್ಯಾಯದ ವಿರುದ್ಧ ಇರುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.